जिंदाबाद जिंदाबाद मुस्लिम एकता मुस्लिम एकता ನಮ್ಮೆಲ್ಲರ ನಡೆ ನಮ್ಮೆಲ್ಲರ ನಡೆ ನಮ್ಮೆಲ್ಲರ ನಡೆ ವಕ್ಫ್ ಬಿಲ್ ತಿದ್ದುಪಡಿಗಾಗಿ ನಮ್ಮ ಮೊರೆ ವಕ್ಫ್ ಬಿಲ್ ತಿದ್ದುಪಡಿಗಾಗಿ ನಮ್ಮ ಮೊರೆ ವಕ್ಫ್ ಬಿಲ್ ತಿದ್ದುಪಡಿಗಾಗಿ ನಮ್ಮ ಮೊರೆ ನಮ್ಮೆಲ್ಲರ ನಡೆ ನಮ್ಮೆಲ್ಲರ ನಡೆ जिंदाबाद 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 ಬೃಹತ್ ಮಟ್ಟದಲ್ಲಿ ಫ್ರೀಡಂ ಪಾರ್ಕ್ ಸ್ವಾತಂತ್ರ್ಯ ಉದ್ಯಾನದಲ್ಲಿ ನಾವು ಹಿರಿಯ ಮುಖಂಡರು ಎಲ್ಲ ಯಂಗ್ಸ್ಟರ್ಸ್ ಹಿರಿಯರೆಲ್ಲ ಬಂದು ಒಂದು ವಕ್ಫ್ ಬಗ್ಗೆ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಹೇಳಿ ಸರ್, ಒಂದು ಪ್ರತಿಭಟನೆ ಉದ್ದೇಶ ಸರ್ಕಾರಕ್ಕೆ ಏನ್ ಮನವಿ, ಏನ್ ಬೇಡಿಕೆ ಹೇಳಿ ಸರ್. ಸರ್, ವಕ್ಫ್ ನಮ್ಮ ರಾಷ್ಟ್ರದ ಆಸ್ತಿ. ಯಾವುದೇ ಜನಪ್ರತಿನಿಧಿ ಆಡಳಿತ ನೀಡೋರು ಆ ಆಸ್ತಿನ ಕಾಯೋದು ಅವ್ರ ಕರ್ತವ್ಯ. ಬ್ರಿಟಿಷರು ಭಾರತ ಬಿಟ್ಟು ಹೋಗ್ಬೇಕಾದ್ರೆ ಯಾವುದೇ ಕಂದಾಯ ಇಲಾಖೆ ಡಾಕ್ಯುಮೆಂಟ್ಸ್ ನ ಇಲ್ಲಿ ನೀವು ಇಟ್ಕೊಳ್ಳಿ ಹುಷಾರಾಗಿ ಅಂತ ಏನ್ ಕೊಟ್ಟು ಹೋಗಿರಲ್ಲ. ಇಲ್ಲಿ ಅವರು ಎಲ್ಲ ಬಹಳಷ್ಟು ಹೊತ್ಕೊಂಡು ಹೋಗಿದ್ದಾರೆ. ಇವತ್ತು ಏನು ವಕ್ಫ್ ಆಸ್ತಿ ಇದೆಯೋ ಆ ಆಸ್ತಿಗಳನ್ನ ಉಳಿಸುವಂತ ಕೆಲಸ ಎಲ್ಲಾರು ಮಾಡ್ಬೇಕು. ಈ ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾರೆ, ಒಂದ್ ಕಡೆ ನಾವು ಇದ್ ಮಾಡ್ತೀವಿ ಅಂತಾರೆ, ಬಿಜೆಪಿ ಅವರು ನಾವ್ ಈ ಕಾನೂನು ತಂದಿದೀವಿ, ಇಬ್ರು ಏನ್ ಮಾಡ್ತಾವ್ರೆ, ನೀನ್ ಹತ್ತಂಗ್ ಮಾಡು ನಾವು ಸತ್ತಂಗ್ ಮಾಡಿರ್ತೀವಿ ಅಂತವ್ರೆ. ಅದು ಬಿಟ್ಟು ಮುಸ್ಲಿಂ ಸಮುದಾಯದ ಏಳಿಗೆಗೆ ಏನು ಮಾಡ್ತಿಲ್ಲ. ಈಗ ನಮ್ಮ ಬೋಹರಾ ಜನಾಂಗಕ್ಕೆ ನಮ್ಮ ವಕ್ಫ್ ಕಮಿಟಿಗೆಲ್ಲ ಸೇರಿಸ್ಕೊಂಡಿದ್ದಾರೆ. ವಿ ಆರ್ ಮೋಸ್ಟ್ ವೆಲ್ಕಮ್ ಅಂತ ಹೇಳ್ತೀವಿ. ಇದೇ ತರ ಬಿಜೆಪಿ ಇಡೀ ರಾಷ್ಟ್ರಾದ್ಯಂತ ಒಂದ್ 60-70 ಮುಸ್ಲಿಂ ಎಂಪಿಗಳಿಗೂ ಅವಕಾಶ ಮಾಡ್ಕೊಡ್ಬೇಕು. ಅವ್ರುಗಳು ಎಲ್ಲ ಯಾರ್ಯಾರು ರಾಜಕೀಯವಾಗಿ ಬೆಳಿಬೇಕಂತ ಇರ್ತಾರೋ ಅಂತವ್ರಿಗೆ ಅವರು ಅವಕಾಶ ಮಾಡಿಕೊಡ್ಬೇಕು. ಎಲ್ಲೋ ಹೋಗ್ತಾರೆ, ಯಾವ್ದೋ ರಾಷ್ಟ್ರದಲ್ಲಿ ಕೂರ್ತಾರೆ, ಅಲ್ಲಿ ಹೋಗಿ ಮುಸ್ಲಿಮರ ಪರ, ಇಲ್ಲಿ ಬಂದು ಒಂದು ಮೌನಾಧ್ವನಿ, ಇದೆಲ್ಲ ಒಂಥರ ಅಸಹ್ಯ ಸಂಗತಿ ಅಂತ ನಾವು ಕೇಳ್ತೀವಿ. ದಯಮಾಡಿ ನಮ್ಮ ರಾಷ್ಟ್ರದ ಪ್ರಧಾನಿಯಲ್ಲಿ ನಾವು ಕೈ ಮುಗಿದು ಕೇಳ್ಕೊತೀವಿ, ವಿಚಾರ ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡಿ, ಏನು ನೀವು ಅನ್ಯ ಧರ್ಮೀಯರನ್ನ ತಂದು ವಕ್ಫಲ್ಲಿ ಹಾಕಿದಾರೋ ಇದನ್ನ ಮೊದಲು ಹಿಂಪಡೆಯುವಂತ ಕೆಲಸ ಮಾಡಬೇಕು. ಇಲ್ಲ ಅಂದ್ರೆ ಮುಂದಿನ ದಿವಸಗಳಲ್ಲಿ ಶಾಂತಿಯುತ ಹೋರಾಟ ಇಲ್ಲಿಂದ ದಿಲ್ಲಿಯವರೆಗೂ ಮಾಡಕ್ಕೆ ಸಿದ್ಧ ಇದ್ದೀವಿ ಅಂತ ನಾವು ಈ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀವಿ. ನಮಸ್ಕಾರ. ಇನ್ನೊಂದೇ ಒಂದು ಮಾತು ಸರ್, ತಮ್ಮಲ್ಲಿ ಸಮುದಾಯದಲ್ಲಿ ಕೆಲವೊಂದಷ್ಟು ಜನ ಏನಂದ್ರೆ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ ಸರ್. ಸರ್ಕಾರಕ್ಕೆ ಒಂದು ಹಂತದಲ್ಲಿ ಸಮಸ್ಯೆ ಬಗೆಹರಿಸುತ್ತೆ ನೋಡ್ತಾ ಇದ್ದಾರೆ, ಸ್ವಲ್ಪ ಬಹಳಷ್ಟು ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ ಸರ್. ಅದ್ರ ಬಗ್ಗೆ ಏನ್ ಕನ್ಫ್ಯೂಷನ್ ಮಾಡ್ತಿದಾರೆ ಅದನ್ನ ಹೇಳಿ. ನಮಗೂ ಗೊತ್ತಿದೆ ಸರ್, ನಾನ್ ಟಿವಿಗಳೇ ನೋಡಲ್ಲ, 2-3 ವರ್ಷ ಆಗಿದೆ. ಏನ್ ಕನ್ಫ್ಯೂಷನ್ ಅಂತ ಹೇಳೋದು ಅದ್ರ ಉತ್ತರ ನಾನು ಕೊಡ್ತೀನಿ ದಯಮಾಡಿ. ಸರ್, ಕೆಲವೊಂದಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಾರೆ, ಕೆಲವೊಂದಷ್ಟು ಜನ ಬೆಂಬಲ ವ್ಯಕ್ತಪಡಿಸ್ತಾರೆ. ಅದ್ರ ಬಗ್ಗೆ ಸರ್, ದೇಶದಲ್ಲಿ ಪರ ಮತ್ತು ವಿರೋಧ ಇಲ್ಲ ಅಂದಾಗ ಯಾಕೆ ಅಪೋಸಿಷನ್ ಮತ್ತೆ ಪೊಸಿಷನ್ ಎರಡೂ ಇರುತ್ತೆ? ಅದು ಅವರವರ ಸಂವಿಧಾನಬದ್ಧ ಹಕ್ಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರವರಿಗೆ ಕೊಟ್ಟಿರುವಂತ ಒಂದು ಫ್ರೀಡಮ್. ಬಟ್ ಏನಂದ್ರೆ 99% ಮುಸ್ಲಿಂ ಜನಾಂಗ ಇದನ್ನ ಖಂಡಿಸುತ್ತೆ. ಏನು ನಾನ್ ಮುಸ್ಲಿಮ್ಸ್ ಬಂದಿದ್ದಾರೆ, ಈಗ ನಾವು ಸತ್ತಾಗ ನಮಗೆ ಸ್ನಾನ ಮಾಡಬೇಕು ಏನೇನೋ, ಅದು ಬಹಳಷ್ಟು ಈ ಕಲ್ಚರ್ ಇರುತ್ತೆ. ಅದು ಮೌಲ್ವಿ ಮುಫ್ತಿಗಳಿಗೆ ಗೊತ್ತಿರುತ್ತೆ. ನಾವೆಲ್ಲ ಇಲ್ಲಿ ಬಂದು ಸೇರಿರುವಂತವ್ರು ದೊಡ್ಡರು, ನಾವು ಕುರಾನ್ನ ಅಧ್ಯಯನ ಮಾಡಿದಾರಲ್ಲ ಅಂತವರಿಂದ ಈ ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತಮವಾದ ನಿಮಗೆ ಒಂದು ಉತ್ತರ ಸಿಗತ್ತೆ ಅಂತ ನಾನು ಈ ಮೂಲಕ ಹೇಳ್ತೀನಿ. ಇನ್ನೊಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ಯು ಆರ್ ಮೋಸ್ಟ್ ವೆಲ್ಕಮ್. ಮತ್ತೆ ನಿಮಗೆ ಪೂರ್ತಿ ಸ್ವತಂತ್ರ ಇದೆ. ನಮ್ಮ ಮಾಧ್ಯಮ ಮಿತ್ರರಿಗೆ ಅದರಲ್ಲಿ ಎರಡನೇ ಮಾತಿಲ್ಲ. ಮುಸ್ಲಿಂ ಸಮುದಾಯದಲ್ಲಿ ಹೈಲಿ ಎಜುಕೇಟೆಡ್ IAS, IPS, KS ತುಂಬಾ ಉನ್ನತ ಮಟ್ಟದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಬಟ್ ರಾಜಕೀಯದಲ್ಲಿ ಬಹಳಷ್ಟು ಹಿಂದೆ ಇದ್ದಾರೆ ಸರ್. ಅವರು ಮುಂದೆ ಬಂದು ಒಂದು MLA MP ಆಗಿ ತಮ್ಮ ಸಮುದಾಯಕ್ಕೆ ಇನ್ನೂ ಒಂದು ಒಳ್ಳೇದು ಮಾಡ್ಬೋದು. ಅದ್ರ ಬಗ್ಗೆ ರಾಜಕೀಯವಾಗಿ ರಾಜಕಾರಣದಲ್ಲಿ ಬಾಲ ಕಡಿಯೋದುವೇ ನಮ್ಮ ಮಹಾನ್ ರಾಜಕಾರಣಿಗಳೇ. ಕಾಂಗ್ರೆಸ್ಸಿನಲ್ಲೇ ಇರುವಂತ ಏನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೋ ಪೂರ್ತಿ ರಾಷ್ಟ್ರದಲ್ಲಿ 70ರಿಂದ 80 ಸೀಟ್ನ ಬಹಳ ಆರಾಮಾಗಿ ಕಳಿಸ್ಬೇಕು. ಇವರು ಮ್ಯಾಚ್ ಫಿಕ್ಸಿಂಗ್ ಆಡ್ತಾರೆ. ಯಾವ್ದಾರ ಒಂದು ರಾಷ್ಟ್ರೀಯ ಪಕ್ಷ ಮತ್ತೆ ಇನ್ನೊಂದು ಇದ್ರ ಪಕ್ಷ ಇರುತ್ತೆ, ಲೋಕಲ್ ಏರಿಯಾ, ಅದು JDU, JDS, BJP, RJD, ಸೋ ಅಂಡ್ ಸೋ ಎಕ್ಸೆಟ್ರಾ. ಈಗ ನೀವು ಇಲ್ಲಿ ನಿಮ್ ಶಿವಾಜಿನಗರದೇ ನೋಡಿ, CM ಇಬ್ರಾಹಿಂಗೆ ಇಲ್ಲಿ JDS ಅವ್ರು ನಿಲ್ಲಿಸ್ತಾರೆ, CK ಜಾಫರ್ ಶರೀಫ್ ಅವರಿಗೆ ಕಾಂಗ್ರೆಸ್ ಅವ್ರು ನಿಲ್ಲಿಸ್ತಾರೆ, ಸಾಂಗ್ಲಿಯಾನ್ ಅವರಿಗೆ ಅನುಕೂಲ ಮಾಡಿಕೊಡ್ತಾರೆ. ಹಿಂಗೆ ಡಿವೈಡ್ ಅಂಡ್ ರೂಲ್ ಕಲ್ಸೋದವ್ರಿಗೆ ಯಾರೋ ನಮ್ಮ ಬ್ರಿಟಿಷರು ಅದನ್ನ ಪಾಲನೆ ಮಾಡ್ತಾವ್ರೆ. ಇಲ್ಲ ಅಂದ್ರೆ ನಮ್ಮ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನದಲ್ಲಿ ನಮ್ಮ ಅಂಬೇಡ್ಕರ್ ಸಾಹೇಬ್ರು
ಯಾವುದೇ ಅನ್ಯಾಯ ಮುಸ್ಲಿಂ ಜನಾಂಗಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಮೋದಿಜಿ ಅವ್ರದ್ದು ಕಾನೂನನ್ನ ಒಪ್ತಾ ಇಲ್ಲ. ಅಂಬೇಡ್ಕರ್ ಕಾನೂನೇ ಇರ್ಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್.